ಭಾರತದಲ್ಲಿ ರೈತ ತಮ್ಮ ದೇಶದ ಬೆನ್ನೆಲುಬು ಎಂದು ಹೇಳುವುದನ್ನು ನಾವು ಕೇಳಿದ್ದೇವೆ. ಆಧುನಿಕ ಪ್ರಪಂಚದಲ್ಲಿ ಹೆಚ್ಚು ಹೆಚ್ಚು ಬೆಳೆ ಬೆಳೆದು ನಾವು ಸಕ್ಸಸ್ ಕಾಣಬೇಕು ಎನ್ನುವ ದೃಷ್ಟಿಯಿಂದ ಕೆಲ ರೈತರು ರಾಸಾಯನಿಕ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯುತ್ತಾರೆ. ಆದರೆ ಅದೇ ರಾಸಾಯನಿಕ ಜಗತ್ತಿಗೆ ತುಂಬಾನೇ ಅಪಾಯಕಾರಿ ಎನ್ನುವುದನ್ನು ಮರೆತು ಬಿಟ್ಟಿದ್ದಾರೆ. ನಮ್ಮ ಪೂರ್ವಜರು ಸಾವಯವ ಗೊಬ್ಬರವನ್ನ ತಯಾರಿಸಿ ಬೆಳೆ ಬೆಳೆದು ಅದೇ ಬೆಳೆಯನ್ನು ತಾವು ತಿಂದು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಪೂರ್ವಜರ ಜೀವಿತಾವಧಿ 85 ವರ್ಷಕ್ಕಿಂತಲೂ ಹೆಚ್ಚಾಗಿತ್ತು. ಆದರೆ ರಾಸಾಯನಿಕ ಯುಕ್ತ ಆಹಾರ ಸೇವಿಸುವ ಇಂದಿನ ಜನರ ಜೀವಿತಾವಧಿ ಅಬ್ಬಬ್ಬ ಎಂದರೆ 60-65 ಎನ್ನುವ ಪರಿಸ್ಥಿತಿಗೆ ತಲುಪಿದ್ದೇವೆ. ದೇಶದಲ್ಲಿ ಆಹಾರ ಉತ್ಪಾದನೆ ಹೆಚ್ಚಿಸಬೇಕು ಎನ್ನುವ ಆಲೋಚನೆಯಿಂದ 60ರ ದಶಕದಲ್ಲಿ ಹುಟ್ಟಿಕೊಂಡ ಹಸಿರು ಕ್ರಾಂತಿಯ ಪರಿಣಾಮ ಉತ್ಪಾದನೆ ಏನೋ ಜಾಸ್ತಿ ಆಗಿದೆ, ಅದರ ಜೊತೆ ರೋಗಗಳನ್ನು ಕೂಡ ಬಳುವಳಿಯಾಗಿ ನೀಡುತ್ತಿದೆ. ಹಸಿರು ಕ್ರಾಂತಿ ಪರಿಣಾಮ ಇಂದು ಅನೇಕ ಆರೋಗ್ಯ ಸಮಸ್ಯೆಯನ್ನು ಕೂಡ ಭಾರತೀಯರು ಎದುರಿಸುತ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಕ್ಯಾನ್ಸರ್. ಉತ್ತರ ಭಾರತದಲ್ಲಿ ಅಲ್ಲಿನ ಜನರು ಬಳಸುತ್ತಿರುವ ಕೀಟನಾಶಕ ಹಾಗೂ ಗೊಬ್ಬರಗಳಿಂದ ಕ್ಯಾನ್ಸರ್ ರೋಗಕ್ಕೆ ಜನರು ಅಧಿಕವಾಗಿ ತುತ್ತಾಗುತ್ತಿದ್ದಾರೆ. ಉತ್ತರ ಭಾರತದಲ್ಲಿ ಕ್ಯಾನ್ಸರ್ ಹೆಚ್ಚಾಗಿರುವ ಪರಿಣಾಮವಾಗಿ ಭಾರತೀಯ ರೈಲ್ವೆ ಕ್ಯಾನ್ಸರ್ ರೋಗಿಗಳಿಗಾಗಿ ವಿಶೇಷ ರೈಲಿನ ವ್ಯವಸ್ಥೆ ಮಾಡಿಕೊಟ್ಟಿದೆ. ಹಾಗೆ ಆ ರೈಲನ್ನು ಕ್ಯಾನ್ಸರ್ ರೈಲು ಎಂದು ಕರೆಯಲಾಗುತ್ತೆ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಿಸುತ್ತೇವೆ. ಕ್ಯಾನ್ಸರ್ ರೋಗಕ್ಕೆ ಒಂದು ದಿನವನ್ನು ಸೀಮಿತವಾಗಿ ಇಡುವಷ್ಟರ ಮಟ್ಟಿಗೆ ಕ್ಯಾನ್ಸರ್ ರೋಗ ದೇಶವನ್ನ ಮಾತ್ರವಲ್ಲದೆ ಪ್ರಪಂಚವನ್ನೇ ಆವರಿಸಿಕೊಂಡಿದೆ. 2022ರ ಅಂಕಿ ಅಂಶಗಳ ಪ್ರಕಾರ ಭಾರತ ದೇಶ ಒಂದರಲ್ಲೇ 14 ಲಕ್ಷ ಜನ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ. ಕ್ಯಾನ್ಸರ್ ಬಂದರೆ ಹಿಂದೆ ಬದುಕೋದೇ ಇಲ್ಲ ಎನ್ನುವ ಪರಿಸ್ಥಿತಿ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪ್ರಾರಂಭದ ಹಂತದಲ್ಲೇ ಚಿಕಿತ್ಸೆ ನೀಡಿದ್ರೆ ಮನುಷ್ಯ ಬದುಕುತ್ತಾನೆ. ಅಂದ ಹಾಗೆ ವೈದ್ಯರು ಕ್ಯಾನ್ಸರ್ ರೋಗವನ್ನು ಗುಣಪಡಿಸಬಹುದು ಎಂದು ಭರವಸೆ ನೀಡಿದ್ರು ಕೂಡ ಅದಕ್ಕೆ ತಗುಲುವ ಖರ್ಚು ಅಧಿಕವಾಗಿರುತ್ತೆ. ಬಡವನ ಮನೆಗೆ ಕ್ಯಾನ್ಸರ್ ಬಂದರೆ ಆತ ಚಿಕಿತ್ಸೆಗಾಗಿ ಆತನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಹಣ ಸುರಿದರೂ ಸಾಕಾಗಲಿಕ್ಕಿಲ್ಲ. ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನು ಗುಣಪಡಿಸಿಕೊಳ್ಳಲು ಉಚಿತ ಚಿಕಿತ್ಸೆ ಪಡೆಯಲೆಂದು ಪಂಜಾಬ್ ಜನ ಆ ಒಂದು ರೈಲಿಗಾಗಿ ಕಾದು ಕುಳಿತಿರುತ್ತಾರೆ. ಹಾಗಾದ್ರೆ ಆ ರೈಲಿನ ವಿಶೇಷ ಏನು ಅಂತ ಊಹಿಸುತ್ತಿದ್ದೀರಾ? ನಿಮ್ಮ ಊಹೆಗೆ ಉತ್ತರ ಇಲ್ಲಿದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪ್ರತಿದಿನ ಬರುವ ಈ ರೈಲು ಪ್ರಯಾಣಿಕರಿಂದ ತುಂಬಿರುತ್ತೆ. ಆದರೆ ಅವರಲ್ಲಿ ಯಾರೊಬ್ಬರು ಕೂಡ ಎಂಜಾಯ್ ಮಾಡಲು ಅಥವಾ ತಮ್ಮ ಇಷ್ಟವಾದ ಪ್ರೀತಿ ಪಾತ್ರರ ಮನೆಗೆ ಹೋಗುವ ರೀತಿ ಈ ರೈಲಿನಲ್ಲಿ ಪ್ರಯಾಣ ಬೆಳೆಸಲ್ಲ. ಇದೇ ಕಾರಣಕ್ಕೆ ಈ ರೈಲು ವಿಶೇಷ ಎನಿಸಿಕೊಳ್ಳುತ್ತದೆ. ಆದರೆ ಅವರ ಕಣ್ಣಲ್ಲಿ ಒಂದು ಆತ್ಮವಿಶ್ವಾಸ ಕಾಣಸಿಗುತ್ತದೆ. ಆ ರೈಲು ಪ್ರಯಾಣಿಸುವುದು ಕ್ಯಾನ್ಸರ್ ರೋಗಿಗಳನ್ನು ಹೊತ್ತು ಅವರಲ್ಲಿ ನಾನು ಬದುಕುವೆ ಎನ್ನುವ ಆತ್ಮವಿಶ್ವಾಸವನ್ನು ತುಂಬುವಂತದ್ದು ಈ ಕ್ಯಾನ್ಸರ್ ರೈಲು. ಪ್ರತಿದಿನ ಸರಿಯಾಗಿ 9 ಗಂಟೆಗೆ ಪಂಜಾಬ್ ಬಟಿಂಡಾ ರೈಲು ನಿಲ್ದಾಣದಿಂದ ರಾಜಸ್ಥಾನದ ಬಿಕನೇರ್ ಕಡೆಗೆ 339ನೇ ನಂಬರ್ನ ಕ್ಯಾನ್ಸರ್ ಟ್ರೈನ್ ಪ್ರಯಾಣ ಪ್ರಾರಂಭಿಸುತ್ತೆ. ಹೊರಗಿನ ಪ್ರಪಂಚಕ್ಕೆ ಯಮನಂತೆ ಕಾಣೋ ಈ ರೈಲಿನಲ್ಲಿ ವಿವಿಧ ರೀತಿಯ ಕ್ಯಾನ್ಸರ್ ನೋವನ್ನು ಅನುಭವಿಸುತ್ತಿರುವ ನೂರಾರು ಮಂದಿ ಪ್ರಯಾಣ ಮಾಡುತ್ತಾರೆ. ಈ ರೈಲಿನಲ್ಲಿ ಪ್ರಯಾಣ ಮಾಡೋ ಪ್ರತಿಯೊಬ್ಬ ಪ್ರಯಾಣಿಕನು ಒಂದೇ ಸ್ಥಳ, ಅದು ರಾಜಸ್ಥಾನದ ಬಿಕನೇರ್ ಕಡೆಗೆ ಹೋಗುತ್ತಾರೆ. ಇದಕ್ಕೆ ಕಾರಣ ಬಿಕನೇರ್ ನಲ್ಲಿರುವಂತಹ ಕ್ಯಾನ್ಸರ್ ಆಸ್ಪತ್ರೆ. ಶ್ರೀಮಂತರ ಕಾಯಿಲೆ ಎಂದೇ ಕರೆಸಿಕೊಳ್ಳುವ ಕ್ಯಾನ್ಸರ್ ಬಡವರಿಗೆ ಬಂದರೆ ಅವರೇನು ಮಾಡಬೇಕು ಎನ್ನುವ ಪ್ರಶ್ನೆ ಕಾಡುವುದು ಸಹಜ. ಹಾಗಾಗಿ ಈ ರೈಲು ಪ್ರಯಾಣ ಕ್ಯಾನ್ಸರ್ ರೋಗಿಗಳನ್ನ ರಾಜಸ್ಥಾನದ ಬಿಕನೇರ್ ಬಳಿ ಇರುವ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವ ಕ್ಯಾನ್ಸರ್ ಕೇಂದ್ರಕ್ಕೆ ಇಡೀ ಊರಿನ ಕ್ಯಾನ್ಸರ್ ಪೀಡಿತರು ತೆರಳುತ್ತಾರೆ. ಸಾವಿರಾರು ಜನ ಪಂಜಾಬ್ ನಲ್ಲಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ. ಅದಕ್ಕೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವ ಯಾವುದೇ ಆಸ್ಪತ್ರೆ ಪಂಜಾಬ್ ರಾಜ್ಯದಲ್ಲಿಲ್ಲ. ಇದೇ ಕಾರಣಕ್ಕೆ ರಾಜಸ್ಥಾನ್ ನಲ್ಲಿರುವ ಉಚಿತ ಕ್ಯಾನ್ಸರ್ ಆಸ್ಪತ್ರೆಗೆ ರೋಗಿಗಳು ಚಿಕಿತ್ಸೆ ಪಡೆಯಲೆಂದು ತೆರಳುತ್ತಾರೆ. ಆಚಾರ್ಯ ತುಳಸಿ ಪ್ರಾದೇಶಿಕ ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕ್ಯಾನ್ಸರ್ ರೋಗಿಗಳಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ಸಹಾಯಕವಾಗಿದೆ. ಈ ಹಿಂದೆ ಪಂಜಾಬ್ ನಲ್ಲಿ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬಂದಿರಲಿಲ್ಲ. ಗ್ರಾಮದ ಜನರು ಆರಾಮದಿಂದ ಜೀವನ ನಡೆಸುತ್ತಿದ್ದರು. ಹಸಿರು ಕ್ರಾಂತಿ ನಡೆದ ಬಳಿಕ ಈ ಸಮಸ್ಯೆ ಪಂಜಾಬ್ ನಲ್ಲಿ ಕಾಣಲು ಪ್ರಾರಂಭವಾಯಿತು. ಸಂಪ್ರದಾಯ ಪದ್ಧತಿ ಹಾಗೂ ಸಾಂಪ್ರದಾಯಿಕ ತಳಿಗಳು ಅಧಿಕ ಇಳುವರಿ ನೀಡಲ್ಲ, ಇದರಿಂದ ಹೆಚ್ಚಿಗೆ ಲಾಭ ಸಿಗಲ್ಲ ಎನ್ನುವ ಉದ್ದೇಶದಿಂದ ಹಸಿರು ಕ್ರಾಂತಿ ಎಂಬ ನೆಪದಲ್ಲಿ ಹೈಬ್ರಿಡ್ ತಳಿಯನ್ನ ಪರಿಚಯಿಸಿ ಸಾಲು ಸಾಲು ಕೀಟನಾಶಕ ಹಾಗೂ ರಾಸಾಯನಿಕ ಸಿಂಪಡಣೆ ಮಾಡಿ ಬೆಳೆ ಬೆಳೆಯಲು ಜನರು ಪ್ರಾರಂಭ ಮಾಡಿದರು. ಆರಂಭಿಕ ದಿನಗಳಲ್ಲಿ ತಳಿಗಳು ಒಳ್ಳೆಯ ಇಳುವರಿ ಕೊಟ್ಟವು. ಆದರೆ ಭೂಮಿಯಲ್ಲಿನ ಮಣ್ಣಿನ ಸತ್ವ ಗುಣಗಳು ನಾಶವಾಗಿ ಬಿಟ್ಟಿತು. ಇದೇ ಸಂದರ್ಭದಲ್ಲಿ ಹೊಸ ಕೀಟ ರೋಗಗಳ ಹಾವಳಿ ಕೂಡ ಪ್ರಾರಂಭಗೊಂಡಿತು. ಈ ಹೊಸ ಕೀಟ ರೋಗಗಳಿಗೆ ಮುಕ್ತಿ ನೀಡಲು ಇನ್ನಷ್ಟು ರಾಸಾಯನಿಕವನ್ನು ಹೊಸ ಕಂಪನಿಗಳು ನೀಡಲು ಪ್ರಾರಂಭಿಸಿದವು. ಇದರ ಪರಿಣಾಮ ಆಹಾರವೇ ವಿಷಮಯವಾಗತೊಡಗಿದವು. ಅತಿ ಆಸೆಗೆ ಬಿದ್ದು ಇಳುವರಿ ಹೆಚ್ಚು ಪಡೆಯಬಹುದು ಎನ್ನುವ ದುರಾಲೋಚನೆಯಿಂದ ಇಂದು ರಾಸಾಯನಿಕ ಸಿಂಪಡಿಸಿದ ಪರಿಣಾಮ ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಪಂಜಾಬ್ ರಾಜ್ಯದಲ್ಲಿ ಅತಿಯಾಗಿ ಬಳಸಿದ ರಾಸಾಯನಿಕ ರಸಗೊಬ್ಬರ ಕೀಟನಾಶಕದ ಪರಿಣಾಮ 1990ರ ನಂತರದ ದಿನಗಳಲ್ಲಿ ಕ್ಯಾನ್ಸರ್ ರೋಗದ ಪ್ರಕರಣಗಳು ಕಾಡಲು ಪ್ರಾರಂಭವಾದವು. ಪ್ರಾರಂಭದ ದಿನಗಳಲ್ಲಿ ಇದಕ್ಕೆ ಕಾರಣವೇನು ಎನ್ನುವ ವಿಷಯಗಳ ಬಗ್ಗೆ ಅಲ್ಲಿನ ಜನರಿಗೆ ತಿಳಿಯಲಿಲ್ಲ. ಆದರೆ 20ರ ದಶಕದ ನಂತರ ಒಂದಿಷ್ಟು ವಾತಾವರಣಗಳ ಬದಲಾವಣೆ, ಜಲ, ಮಣ್ಣು, ನೀರು ಎಲ್ಲವೂ ಮಾಲಿನ್ಯವಾಗಿ ಹೋಗಿದ್ದವು. ಹವಾಮಾನದಲ್ಲಿ ಏರುಪೇರಾದರೆ ಮೊದಲು ಅದರ ಪರಿಣಾಮ ಆಗುವುದು ಪಕ್ಷಿಗಳಿಗೆ. ಅಂದ ಹಾಗೆ ಪಂಜಾಬ್ ನಲ್ಲಿ ಹದ್ದುಗಳು, ಗುಬ್ಬಚ್ಚಿ ಹಾಗೂ ರಾಷ್ಟ್ರೀಯ ಪಕ್ಷಿ ಎಂದು ಹೆಸರಾಗಿದ್ದ ನವಿಲು ಅತ್ಯಂತ ಹೆಚ್ಚಾಗಿ ನೋಡಲು ಸಿಗುತ್ತಿದ್ದ ಪಂಜಾಬ್ ನಲ್ಲಿ ನವಿಲುಗಳ ಸಂತತಿಯೇ ಇಲ್ಲದಂತಾಗಿದೆ. ಪಂಜಾಬ್ ರಾಜ್ಯದಲ್ಲಿ ಗರ್ಭಪಾತಗಳ ಸಂಖ್ಯೆ ಹೆಚ್ಚಾಯಿತು. ಹುಟ್ಟುವ ಮಗುಗಳು ಬುದ್ಧಿಮಾಂದ್ಯತೆ, ಅಂಗವಿಕಲತೆ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತಿತ್ತು. ಇದೆಲ್ಲದರ ಕುರಿತು ಸಂಶೋಧನೆ ಪ್ರಾರಂಭಗೊಂಡ ಕೊನೆಗೆ ತಿಳಿದಿದ್ದು ಅತಿಯಾದ ರಾಸಾಯನಿಕ ಬಳಕೆ ಮಾಡಿದ ಪರಿಣಾಮ
ಪರಿಣಾಮವಾಗಿ ಪಂಜಾಬ್ ರಾಜ್ಯ ಮಾಲಿನ್ಯಗೊಂಡು ಅಲ್ಲಿನ ಜನರು ಮಾರಕ ರೋಗಗಳಿಗೆ ತುತ್ತಾಗುವಂತಾಯಿತು. ಪಂಜಾಬ್ ರಾಜ್ಯದಲ್ಲಿ ರೈತರ ಸಂಖ್ಯೆ ಹೆಚ್ಚಾಗಿದ್ದು, ರೈತರು ಭತ್ತ, ಗೋಧಿ, ಹತ್ತಿ ಬೆಳೆಗಳನ್ನು ಬೆಳೆಯುವ ಸಂದರ್ಭದಲ್ಲಿ 10ಕ್ಕೂ ಅಧಿಕ ರಾಸಾಯನಿಕವನ್ನ ಬಳಸುತ್ತಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಕೀಟನಾಶಕಗಳನ್ನ ಸಿಂಪಡಿಸುವ ಸಂದರ್ಭದಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಪಂಜಾಬ್ ಜನ ಆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಎಕರೆಗಳಷ್ಟಿದ್ದ ಹೊಲಗಳಿಗೆ ಟ್ರ್ಯಾಕ್ಟರ್ ನಲ್ಲಿ ರಾಸಾಯನಿಕ ತುಂಬಿ ಭೂಮಿಗೆ ಸಿಂಪಡಿಸಿದರು. ಇದರ ಪರಿಣಾಮವಾಗಿಯೇ ಸುತ್ತಮುತ್ತಲಿನ ಜನರ ಆರೋಗ್ಯದ ಮೇಲೆ ಈ ರಾಸಾಯನಿಕಗಳು ನೇರ ಪರಿಣಾಮ ಬೀರಿದವು. ಅಷ್ಟೇ ಅಲ್ಲದೆ ಈ ವಿಷಗಳು ನದಿ, ಕೆರೆಗಳನ್ನು ಸೇರಿ ಸುತ್ತಮುತ್ತಲಿನ ಗ್ರಾಮದ ನೀರನ್ನು ಸಂಪೂರ್ಣವಾಗಿ ಕಲುಷಿತಗೊಳಿಸಿತು. ಅಷ್ಟೇ ಅಲ್ಲದೆ ಕೆಲ ನೀರುಗಳು ಇಂಗಿ ಅಂತರ್ಜಾಲವನ್ನು ಕೂಡ ಕಲುಷಿತಗೊಳಿಸಿತು. ಇದೆಲ್ಲದರ ಪರಿಣಾಮ ಇಂದು ಪಂಜಾಬ್ ರಾಜ್ಯ ವಿಷಕಾರಿ ಪರಿಸರವಾಗಿ ಮಾರ್ಪಟ್ಟಿದೆ. ಕೊನೆಯದಾಗಿ ಇದರ ಪರಿಣಾಮ ಬೆಳೆಗಳನ್ನು ಬೆಳೆದ ರೈತ ಹಾಗೂ ರೈತ ಬೆಳೆದ ಆಹಾರವನ್ನು ಸೇವಿಸಿದವರಿಗೆ ಕ್ಯಾನ್ಸರ್ ಪ್ರಾಪ್ತವಾಯಿತು. ತಾನೇ ಮಾಡಿದ ತಪ್ಪಿಗೆ ತಾನೇ ಅನುಭವಿಸಬೇಕಾದ ಪರಿಸ್ಥಿತಿಗೆ ಪಂಜಾಬ್ ರೈತರು ಸಿಲುಕಿ ಬಿಟ್ಟರು. ಭೂಮಿ ತಾಯಿ ಎಂದಿಗೂ ತನ್ನನ್ನು ನಂಬಿದವರನ್ನು ಕೈಬಿಡಲ್ಲ ಎನ್ನುವ ಮಾತಿದೆ. ಆದರೆ ಆ ತಾಯಿಯ ಗರ್ಭಕ್ಕೆ ವಿಷ ಉಣಿಸುವ ಧೈರ್ಯ ಮಾಡಿದರೆ ಆಕೆ ಮುನಿಸದೇ ಇರುತ್ತಾಳೆಯೇ? ಹಿಂದೊಂದು ಕಾಲವಿತ್ತು, ರೈತ ಸಾವಯವ ಕೃಷಿ ಮೂಲಕ ಉತ್ತಮ ಇಳುವರಿ ಪಡೆಯುತ್ತಿದ್ದ. ಆತ ಪ್ರಕೃತಿಯನ್ನು ಪೂಜಿಸಿ ಸಂರಕ್ಷಣೆ ಮಾಡಿದ ಪರಿಣಾಮ ಕಾಲ ಕಾಲಕ್ಕೆ ಮಳೆ ಬೆಲೆ ಎರಡೂ ಸುಸೂತ್ರವಾಗಿ ಆಗುತ್ತಿದ್ದವು. ಯಾವಾಗ ಮನುಷ್ಯ ಆಸೆ ಹಿಂದೆ ಓಟ ಪ್ರಾರಂಭಿಸಿದನೋ ಅಂದೇ ಆತನ ಜೀವನ ಯಂತ್ರ ಹಾಗೂ ತಂತ್ರದ ಮೂಲಕ ಸಾಗುತ್ತಾ ಅತಂತ್ರ ಪರಿಸ್ಥಿತಿಗೆ ತಲುಪುವ ಹಂತಕ್ಕೆ ಬಂದು ಬಿಟ್ಟ. ಕ್ಯಾನ್ಸರ್ ಟ್ರೈನ್ ಇದೀಗ ಪಂಜಾಬ್ ಜನರ ಪಾಳಿಗೆ ಜೀವ ರಕ್ಷಕನಂತೆ ಭಾಸವಾಗುತ್ತೆ. ಆದರೆ ಇನ್ನೂ ಒಂದು ವಿಶೇಷ ಇದರಲ್ಲಿ, ಅದೇನು ಅಂದ್ರೆ ಈ ಹಿಂದೆ ಈ ಟ್ರೈನ್ ಅನ್ನು ಟಿಬಿ ಟ್ರೈನ್ ಎಂದು ಕರೆಯುತ್ತಿದ್ದರಂತೆ. ಮೊದಲು ಈ ಪಂಜಾಬ್ ಭಾಗದಲ್ಲಿ ಟಿಬಿ ಕಾಯಿಲೆ ಅಧಿಕವಾಗಿ ಕಾಣಿಸುತ್ತಿತ್ತು. ಅದಕ್ಕೂ ಕೂಡ ಕಾರಣ ಅತಿಯಾದ ಕೀಟನಾಶಕಗಳನ್ನ ಭೂಮಿಗೆ ಸಿಂಪಡಿಸಿದ್ದು. ವಿಪರ್ಯಾಸ ಏನೆಂದರೆ ಇಲ್ಲಿನ ಕೃಷಿಕರಿಗೆ ಕಾಯಿಲೆ ಕಾರಣ ಏನು ಎಂದು ತಿಳಿದಿದ್ದರೂ ಕೂಡ ಕೀಟನಾಶಕ ಹಾಗೂ ರಾಸಾಯನಿಕ ಗೊಬ್ಬರವನ್ನ ಬಳಸುವುದನ್ನ ಕೈಬಿಡುವ ಮನಸ್ಸು ಇಲ್ಲಿನ ಜನರು ಮಾಡುತ್ತಿಲ್ಲ. ದಿನೇ ದಿನೇ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕ ಬಳಸುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ವಿಜ್ಞಾನಿಗಳು ರಾಸಾಯನಿಕ ಗೊಬ್ಬರಗಳ ಬಳಕೆ ಹಾಗೂ ಇಳುವರಿ ಹೆಚ್ಚಳದ ಬಗ್ಗೆ ಮಾಹಿತಿ ನೀಡಿದಷ್ಟು ಸಾವಯವ ರಸಗೊಬ್ಬರ ಹಾಗೂ ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ದರೆ ಇಂದು ಪಂಜಾಬ್ ರಾಜ್ಯ ಹೀನಾಯ ಪರಿಸ್ಥಿತಿಗೆ ತಲುಪುವುದು ತಪ್ಪುತ್ತಿತ್ತು. ಪಂಜಾಬ್ ನಲ್ಲಿ ಶ್ರೀಮಂತ ರೈತ ಬಳಸಿದ ಕೀಟನಾಶಕ ಹಾಗೂ ರಾಸಾಯನಿಕದ ದುಷ್ಪರಿಣಾಮವನ್ನ ಬಡ ರೈತನು ಕೂಡ ಅನುಭವಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಪಂಜಾಬ್ ಅಂತರ್ಜಾಲ ಮಟ್ಟದಲ್ಲಿ ಯುರೇನಿಯಂ ಅಂಶ ಅಧಿಕವಾಗಿದ್ದು, ಇದರ ಪರಿಣಾಮವಾಗಿ ಪಂಜಾಬ್ ಮಣ್ಣು ತನ್ನ ಸ್ವತ್ವವನ್ನು ಕಳೆದುಕೊಂಡು ವಿಷಮಯವಾಗಿದೆ. ಇಲ್ಲಿನ ಜನರು ನಿಜಕ್ಕೂ ಮುಗ್ಧರು. ಯಾರೋ ಹೇಳಿದ ಮಾತು ಕೇಳಿ ಯಾರೋ ಮಾಡಿದ ತಪ್ಪಿಗೆ ತಾವು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಇವೆಲ್ಲ ಸಮಸ್ಯೆಗೆ ಮೂಲಭೂತ ಪರಿಹಾರವೇ ಸಾವಯವ ಕೃಷಿ. ಇಳುವರಿ ಸ್ವಲ್ಪ ಕಡಿಮೆಯಾದರೂ ನೀವು ತಿನ್ನುವ ಆಹಾರ ಹಾಗೆ ಆ ಆಹಾರ ನೀಡುವ ಭೂಮಿ ತಾಯಿ ನಿಜಕ್ಕೂ ಪರಿಶುದ್ಧವಾಗಿ ಸ್ವಚ್ಛಂದವಾಗಿ ಇರಲು ಸಾಧ್ಯವಾಗಿ ಪರಿಸರ ಸಂರಕ್ಷಣೆ, ಜೀವ ಸಂಕುಲಗಳ ರಕ್ಷಣೆ ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.